ಈ ಸಿನಿಮಾ KD ಸಿನಿಮಾದಲ್ಲಿ ಮೇಯ್ನ್ ಅಂತಂದರೆ ಪ್ರೇಮ್ ಸರ್ದು ಅವರು ಡೈರೆಕ್ಷನ್ ಮಾಡೋದೇ ಮೇಯ್ನ್. ಆ್ಯಕ್ಚುಲಿ ಮೇಕಿಂಗ್ ಅದ್ಭುತವಾಗಿದೆ ಸರ್, ಸಖತ್ತು ಎಂಜಾಯ್. ತುಂಬ ಜನ ಅದೇ ಹೇಳ್ತಾ ಇದ್ದಾರೆ, ಸಖತ್ ಎಂಜಾಯ್ ಮಾಡ್ತಾ ಇದೀವಿ ಎಲ್ಲರೂ. ಸರ್ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ಮ್ಯೂಸಿಕ್ ಹಾಡುಗಳು ಮಾತ್ರ ಸಖತ್ತಾಗಿತ್ತು. ಇಟ್ ವಾಸ್ ಗುಡ್ ಸರ್. ಅದೇ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ವೆರಿ ಗುಡ್. ಐ ಥಿಂಕ್ ಚೆನ್ನಾಗಿ ಹೋಗುತ್ತೆ ಅನಿಸುತ್ತೆ ಸೋ ಫಾರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇದೆ, ರುದ್ರ ತಾಂಡವ ಐತೆ, ಸಕ್ಕತ್ತಾಗೈತೆ ಸರ್. ಫಸ್ಟ್ ಹಾಫ್ ಸಕ್ಕತ್ತಾಗಿತ್ತು ಸರ್. ಮ್ಯೂಸಿಕ್ ಸೂಪರಾಗಿ ಕೊಟ್ಟವ್ರೆ. ಮೇಕಿಂಗು ಅಲ್ಟಿಮೇಟ್ ಆಗೈತೆ ಸರ್. ಸೆಕೆಂಡ್ ಹಾಫ್ ಕ್ಲೀಗ್ ಇರೋ ಸರ್, ಟ್ವಿಸ್ಟ್ ನೋಡೋ ಕ್ಯೂರಿಯಾಸಿಟಿ ಆಯಿತು ಸರ್, ತುಂಬ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು. ಅನ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲೂ ಬೋರ್ ಹೊಡಿಸಲಿಲ್ಲ, ಒಂದು ಸೆಕೆಂಡು ಬೋರ್ ಹೊಡಿಸಲಿಲ್ಲ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಲ್ವೇಸ್. ಫಸ್ಟ್ ಹಾಫ್ ಅಂತ ಮೈಂಡ್ ಬ್ಲೋಯಿಂಗು ಕಳೆದಾಗ್ಬಿಟ್ಟಿದ್ದೀವಿ ಸರ್. ನೆಕ್ಸ್ಟ್ ಬೋರ್ ಅಲ್ಲ ಸರ್, ಎಲ್ಲ ಕುಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿದೆ. ಬೋರ್ ಎಲ್ಲ ಆಗುತ್ತೆ ಸರ್. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದಿದೆ, ಎಲ್ಲರೂ ಬಂದು ನೋಡ್ಬೇಕು. ಮ್ಯೂಸಿಕ್ ಒಂದೊಂದು ಸಾಂಗ್ ಅಲ್ಟಿಮೇಟ್. BGM ಬಂದರೆ ಒಂಥರ ವೈಫ್ ಸ್ಟಾರ್ಟ್ ಆಗುತ್ತೆ. ಗೂಸ್ ಬಂಪ್ಸ್ ಅಂತಾರಲ್ಲ, ರೋಮಾಂಚನ, ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ರಗ್ಗಡ್ ಆ್ಯಂಡ್ ಮಾಸ್ ಆಗಿದೆ. ಆ್ಯಕ್ಚುಲಿ ಪೊಗರು ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಮಾಸ್ ಆಗಿದೆ, ಸೂಪರ್ ಆಗಿತ್ತು. ಮೇಕಿಂಗ್ ಎಲ್ಲ ಅಲ್ಟಿ ಇದೆ ಸರ್, ಮೇಕಿಂಗು ನೆಕ್ಸ್ಟ್ ಲೆವೆಲ್ ಇದೆ. ಇದು 1970s ಅಲ್ವಾ, ಮೇಕಿಂಗ್ ಚೆನ್ನಾಗೇ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ಎಲ್ಲ ಚೆನ್ನಾಗಿದೆ, ಸೂಪರ್, ಎಲ್ಲೂ ಬೋರ್ ಹೊಡಿಸಲಿಲ್ಲ. ಆ್ಯಕ್ಚುಲಿ ಪ್ಲೇಸು ಕರೆಕ್ಟಾಗಿ ಮಾಡಿದ್ದಾರೆ ಎಲ್ಲ ಸಾಂಗ್ಸು. ಸುದೀಪ್ ಅವರು ವೇಟ್ ಮಾಡ್ತಾ ಇದ್ವಿ. ಈಗ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಚಿಂದಿ ಆಗಿರುತ್ತೆ, ಅದಕ್ಕೂ ಸಿನಿಮಾ ಸಕ್ಸಸ್ ಅಲ್ಲ ಸರ್. ಇಂಟರ್ವಲ್ಲೇ ಪಾಸ್ ಆಗಿಬಿಟ್ಟಿದ್ದಾರೆ. ಇಂಟರ್ವಲ್ ನೋಡೇ ಪಾಸ್ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟ್ ಮೂವಿ ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ, ಚೆನ್ನಾಗುತ್ತೆ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಳ್ಳೆ ಫಿಲಮ್ ಬಂದಿದೆ. ಎಲ್ಲರೂ ಎಲ್ಲೂ ಬೋರ್ ಆಗಿಲ್ಲ. ಆ್ಯಕ್ಚುಲಿ ಸಾಂಗ್ಸ್ ಅಂತೂ ಎಲ್ಲನೂ ಅಲ್ಟಿಮೇಟ್ ಆಗಿದೆ. ಆಡಿಯನ್ಸ್ ಎಲ್ಲರೂ ಬಂದು ನೋಡಿ, ಕನ್ನಡ ಮೂವೀಸ್ ಬೆಳೆಸ್ಬೇಕು. ಆ್ಯಕ್ಚುಲಿ ಇದೇ ದೊಡ್ಡ ಮೂವಿ, ಇವಾಗ ಸ್ಟಾರ್ಸ್ ಯಾವುದೋ ಮೂವಿ ಅಲ್ವಾ, ಸೊ ಎಲ್ಲರೂ ಬಂದು ನೋಡಿದ್ರೆ ಇನ್ನೂ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ, ಸೂಪರ್ ಆಗಿದೆ. ಬಂದು ನೋಡಿ, ಎಲ್ಲ ಕನ್ನಡ ಅಭಿಮಾನಿಗಳು, ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಬೇಡ, ಎಲ್ಲರ ಅಭಿಮಾನಿಗಳು ಬಂದು ನೋಡ್ರಿ. ನಮಗೇನು ಕನ್ನಡ ಫಿಲಮ್ ಗೆಲ್ಬೇಕಷ್ಟೇ ಸರ್. ಯಾರು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂದರೆ ನಮ್ಮ ಕನ್ನಡಕ್ಕೆ ಲಾಸು. ಧ್ರುವ ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಾಸ್ ಅಂದರೆ ಇಷ್ಟ ಧ್ರುವ ಅವ್ರಿಗೆ. ಮಾಸ್ಗೆ ಆ್ಯಕ್ಚುಲಿ ಸೂಟ್ ಆಗ್ತಾರೆ, ಸೂಪರ್ ಆಗಿದೆ. ಆ್ಯಕ್ಚುಲಿ ಈ ಸಲ ಸ್ವಲ್ಪ ರಾ ಆಗಿ ಮಾಡಿದ್ದಾರೆ, ರಸ್ಟಿ ಆಗಿದೆ ಲುಕ್ಕು. ಸರ್ಜಾ ಅವರು ಹಂಬಲ್ನೆಸ್ಸು, ಅವರು ಒಳ್ಳೆತನ, ಅವರು ಪರಿಶ್ರಮ, ತುಂಬ ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಜೋಗಿ ಪ್ರೇಮಣ್ಣ ಅವರು ತುಂಬ ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ ಸರ್. ರೇಷ್ಮಣ್ಣನ ಆ್ಯಕ್ಟಿಂಗು, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸರ್ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ. ಬಂದು ಎಲ್ಲರೂ ನೋಡೋಕ್ಕಾಗಲಿಲ್ಲ, ಸುಮ್ಮನೆ ಮನೇಲಿರಿ. ಸುಮ್ಮನೆ ಕೆಟ್ಟ ಕಮೆಂಟ್ ಹಾಕೋದಾಗಲಿ, ನೆಗೆಟಿವ್ ರಿವ್ಯೂಸ್ ಕೊಡೋದಾಗಲಿ ಮಾಡೋಕ್ಕೋಗ್ಬೇಡ್ರಿ. ಯಾಕಂದರೆ 2 ನಿಮಿಷ ರೀಲ್ಸ್ ಮಾಡ್ದಂಗಲ್ಲ, 3-4 ತಿಂಗಳು ಶ್ರಮಪಟ್ಟು ಕಷ್ಟಪಟ್ಟು ಸಿನಿಮಾ ತೆಗೆದಿರ್ತಾರೆ. ಒಂದು ಸಿನಿಮಾ 3-4 ವರ್ಷ ಶ್ರಮಪಟ್ಟಿರ್ತಾರೆ. ಅದರಿಂದ ನೀವು ನೆಗೆಟಿವ್ ಆಗಿ ಕಮೆಂಟ್ ಹಾಕೋದಾಗಲಿ, ನೆಗೆಟಿವ್ ಇದು ಮಾಡೋದಾಗಲಿ ಬಿಟ್ಬಿಡಿ. ಕನ್ನಡ ಸಿನಿಮಾಗೆ ಯಾವತ್ತೂ ಪ್ರೋತ್ಸಾಹ ಕೊಡಿ. ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಬೆಳಿಬೇಕು ಅಂದರೆ ನೀವೆಲ್ಲರೂ ಒಳ್ಳೆ ಫಿಲಮು ಬಂದಿದೆ, ಬಂದು ನೋಡಿ ಸಪೋರ್ಟ್ ಮಾಡಿ ಸರ್.